ಹಾಯ್, ವೆಲ್ಕಮ್ ಟು ಸಿರಿಚರಿ ಚಾನಲ್. ನಾನಿವತ್ತು ಇನ್ನೊಂದು ಮೈಂಡ್ ಗೇಮ್ ಆಡಿಸ್ತಾ ಇದ್ದೀನಿ ನನ್ನ ಮಗಳಿಗೆ. ಇದು ನೋಡಿ, ಈಗ ಪಿರಮಿಡ್. ಈಗ ನೀನು 3 ಕಾಯಿನ ಯೂಸ್ ಮಾಡ್ಕೊಂಡು ಇದೇ ಥರ ಪಿರಮಿಡ್ ಮಾಡಬೇಕು. ಯಾವ ಶೇಪಲ್ಲಾದ್ರೂ ಯೂಸ್ ಮಾಡ್ಕೊ. 3 ಕಾಯಿನ ಯೂಸ್ ಮಾಡ್ಕೋಬೇಕು. 3 ಕಾಯಿನ್ ಯೂಸ್ ಮಾಡ್ಕೊಂಡು ಪಿರಮಿಡ್ ಮಾಡಬೇಕು. ಹಂಗೆಲ್ಲ ಜರುಗಿಸ್ಬಾರ್ದು. ಮತ್ತೆ ಹಿಂಗೆ ತೆಗ್ದು ಇಡಬೇಕು. ಹಿಂಗೆ ಈಗ 3 ಕಾಯಿನ ಜರುಗಿಸ್ಬಿಟ್ಟು ಇಲ್ಲಿ ಇಟ್ಟರೆ ಅದು ಪಿರಮಿಡ್ ಆಗೋಯ್ತದೆ. ಹೆಂಗೆ ಬೇಕಾದ್ರೆ ಈಗ ಜರುಗಿಸ್ಬಿಟ್ಟು ನಾನು ಇಟ್ಬಿಡ್ಬೋದಲ್ಲ. ಮತ್ತೆ ಇನ್ನೇನು ಮಾಡಬೇಕು? 3 ಕಾಯಿನ ತೆಗಿ, ಜೋಡಿಸು. 3 ಕಾಯಿನ್ ತೆಗಿಬೇಕಾ? 3 ಕಾಯಿನಿಂದ ನೀನು ಮತ್ತೆ ಇನ್ನೊಂದು ಪಿರಮಿಡ್ ಮಾಡಬೇಕು. 1 2 3 ಈಗ ಜೋಡಿಸು. ಹಾಂ, ಇನ್ನೊಂದು ಪಿರಮಿಡ್ ಮಾಡು ಇದೇ ಥರ. ಈಗ ನಾ ಮಾಡಿದ್ನಲ್ಲ ಈ ಥರ. ಆ ಕಾಯಿನ್ನು ಯೂಸ್ ಮಾಡ್ಕೊಂಡು ಮಾಡಬೇಕು. ಎರಡು ಹೆಂಗಾಯ್ತದೆ? ಇಲ್ಲಿ ಇಲ್ಲಿ ಆಯ್ತು ನೋಡಿ. ಇಲ್ಲ, ಇದೇನಿದು ಪಿರಮಿಡ್ ಇದು? ಇಲ್ಲಿ ಹಿಂಗೊಂದು ಪಿರಮಿಡ್, ಹಿಂಗೊಂದು ಪಿರಮಿಡ್. ಹಂಗಲ್ಲ, 3 ಕಾಯಿನ್ ಯೂಸ್ ಮಾಡ್ಕೊಂಡು ನೀನು ಪಿರಮಿಡ್ ಮಾಡಬೇಕು. ಇದು ಇರುತ್ತೆ, ಇದರಲ್ಲಿ ನೀನು 3 ಕಾಯಿನ್ ಯೂಸ್ ಮಾಡ್ಕೋಬೇಕು. 3 ಕಾಯಿನ್ ಯೂಸ್ ಮಾಡ್ಕೊಂಡು ಪಿರಮಿಡ್ ಮಾಡಬೇಕು. ಇದು ಹಂಗೆ ಇರ್ಬೇಕಾ? ತಗೋ, ಯೂಸ್ ಮಾಡ್ಕೋ. 3 ಕಾಯಿನ್ ತಗೋ, ಮತ್ತೆ ಅದನ್ನ ಇಲ್ಲಿ ಯೂಸ್ ಮಾಡ್ಕೋ. ಇದೇ ಥರ ಬರಬೇಕು. ಪಿರಮಿಡ್ನೇ ನೀನು ಮಾಡಬೇಕು. ಈಗ ನಾನು 3 ಕಾಯಿನ್ ತೆಗ್ದೆ. ಪಿರಮಿಡ್ ಮಾಡು. ಹೆಂಗೆ ಮಾಡ್ತೀಯಾ? ಹಿಂಗೆ. ಅದೆಲ್ಲ ಇಲ್ಲಿ ಇದ್ರೊಳಗೆ ಮಾಡಬೇಕು. ನೀ ಸಪ್ರೇಟಾಗಿ ಈಗ ತೆಗೆದ್ಬಿಟ್ಟು ನಾನು ಸಪ್ರೇಟಾಗಿ ಮಾಡ್ಬೋದು. ಇದ್ರೊಳಗಡೆನೆ ಇನ್ನೊಂದು ಪಿರಮಿಡ್ ಮಾಡಬೇಕಾ? ಈಗ ನಾ ಮಾಡಿರೋ ಹಂಗೆ ನೀನು ಮಾಡಬೇಕು. ಈಗ ನಾನು ಈ ಥರ ಮಾಡಿದ್ದೀನಿ, ನೀನು ಇನ್ಯಾವ ಥರ ಪಿರಮಿಡ್ನೇ ಮಾಡಬೇಕಷ್ಟೇ. 3 ಕಾಯಿನ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಈಗ ನೀನು ಈ ಪಿರಮಿಡ್ನ 3 ಕಾಯಿನ್ ಯೂಸ್ ಮಾಡ್ಕೊಂಡು ಪಿರಮಿಡ್ ಮಾಡಬೇಕು. ಮಾಡ್ಬೋದು, ನೀನು ಯೋಚನೆ ಮಾಡಬೇಕು. ಹಿಂಗೆ ಸುಮ್ಮನೆ ನಗಾಡಿದ್ರೆ ಇದನ್ನೇ ಮೈಂಡ್ ಗೇಮ್ ಅನ್ನೋದು. ನೀನು ಯೋಚನೆ ಮಾಡಿದ್ರೆ ಮಾಡ್ಬೋದು. ಈಗ ನೀನು ಮಾಡಲ್ಲ ಅಂದ್ರೆ ನಾ ಮಾಡಲ್ವಾ? ನೀವು ಮನೇಲಿ ಮಾಡಿ ಫ್ರೆಂಡ್ಸ್. 1 ಕಾಯಿನ್ ಯೂಸ್ ಮಾಡಿದೆ, 3 ಕಾಯಿನ್ ಯೂಸ್ ಮಾಡಬೇಕು. ಎಷ್ಟು ಈಸಿ ಐತೆ ಗೊತ್ತಾ? ನೀನು ಯೋಚನೆ ಮಾಡಿದ್ರೆ ಮಾಡ್ಬೋದು. ಅದಂಗಲ್ಲ. ಒಂದ್ರ ಮೇಲೆ ಒಂದು. ಅದೇನು ಪಿರಮಿಡ್ ಆಗಲ್ಲ ಅವಾಗ. ಸೇಮ್ ಇದೇ ಥರನೇ ಬರುತ್ತೆ ಪಿರಮಿಡ್. ನೀನು ಜೋಡಿಸ್ಬೇಕಷ್ಟೇ. ಈಗ ಹೆಂಗೆ 4 3 2 1 ಹಂಗೈತೆ, ಹಂಗೆ ನೀವು ಮಾಡ್ಬೋದು. 3 ಕಾಯಿನ್ ಯೂಸ್ ಮಾಡ್ಕೊಂಡು ಸಿಂಪಲ್ ಅಂದರೆ ಸಿಂಪಲ್ಲು ಪುಣ್ಯ. 2 ಹೋಯ್ತು.
ತೋರಿಸ್ತೆ ನೀವೇ ಮಾಡಿ. ನೋಡು ಈಸಿ ಐತೆ ನೋಡು. ಏ, ಮೂರು ಕಾಯಿನ್ ಯೂಸ್ ಗೊತ್ತಾಯ್ತಿಲ್ಲ ಮಾಡಿ, ನಂಗೆ. 3 ಕಾಯಿನ್ ಯೂಸ್ ಮಾಡೋದಷ್ಟೇ, ಗೊತ್ತಾಯ್ತಲ್ವಾ? ನೋಡಿ 1 ಕಾಯಿನ್ ಯೂಸ್ ಮಾಡ್ತೀನಿ ನಾನು. ಇದನ್ನ ಈಗ ನೋಡು, ಈಗ ಇನ್ನೊಂದು ಕಾಯಿನ್ ಯೂಸ್ ಮಾಡದ್ನ, 2 ಕಾಯಿನ್ ಯೂಸ್ ಮಾಡದ್ನ, ಇನ್ನೊಂದು ಕಾಯಿನ್ ಯೂಸ್ ಮಾಡಿದೆ, 3. ಅಮ್ಮ ನೀವ್ ಹಿಂಗಿದ್ದಿದ್ನ ಹಿಂಗ್ ಹಾಕಿದ್ರೆ ಅಷ್ಟೇ. ಅದು ಹಂಗಲ್ಲ, ಯೂಸ್ ಮಾಡ್ಕೋಬೇಕು ಅಂತ ನಾನು ಹೇಳಿದ್ದು. ಈಗ ನಾನು 3 ಕಾಯಿನ್ ಯೂಸ್ ಮಾಡ್ಲಿಲ್ವಾ ನಾನೀಗ? ನಾನು ಹಿಂಗೆ ತಿರುಗಿಸ್ಲಿಲ್ವಲ್ಲ. ಈಗ 3 ಕಾಯಿನ್ ಈ ಕಡೆ ಇತ್ತು, ತೆಗ್ದೆ, ಹಿಂಗಿಟ್ಟೆ ಅಷ್ಟೇ. 1 ಕಾಯಿನ್ ಅಲ್ಲಿಂದ ಇಟ್ಟೆ, 2 ಕಾಯಿನ್ ಹಿಂಗೆ ಜರುಗಿಸ್ದೆ. ಅದನ್ನ ಈಗ ನೀವ್ ಹಿಂಗೆ ತಾನೇ ಇಟ್ಟಿದ್ದು? ಇಲ್ಲ, ಹಿಂಗಿತ್ತು. ತಡಿ ತೋರಿಸ್ತೀನಿ. ಈ ತರ ಈ ಇತ್ತಲ್ವಾ? ತರ ಇತ್ತು. ನೀವೇನ್ ಮಾಡಿದ್ರಿ? ಇದನ್ನ ತಿರುಗಿಸ್ಲಿಲ್ಲ ನಾನು, ಬಿಡು. 3 ಕಾಯಿನ್ ಯೂಸ್ ಮಾಡ್ಕೊಂಡೆ, ಹಿಂಗೆ 1 ಕಾಯಿನ್ ತೆಗ್ದೆ, ಇಲ್ಲಿಟ್ಟೆ. ಏನಾಯ್ತು? 1 ಕಾಯಿನ್ನಲ್ವ ಇಟ್ಟಿದ್ದು, ಈಗ ಇನ್ನೊಂದು ಕಾಯಿನು 2, ಹಿಂಗೆ 3 ಯೂಸ್ ಮಾಡ್ಕೊಂಡು ಮಾಡೋದು. 3 ನೋಡಿಲಿ, ನಾನಿಲ್ಲಿ ಇದನ್ನೆಲ್ಲ ತಿರುಗಿಸ್ದೆ. 3 ಕಾಯಿನ್ ತಾನೇ ಯೂಸ್ ಮಾಡಿದ್ದೀಗ. ಈಗ ಆಯ್ತಲ್ಲ ಪಿರಮಿಡ್ ನೋಡು. ಅದನ್ನೇ 3 ಕಾಯಿನ್ ಯೂಸ್ ಮಾಡಿ ಮಾಡೋದು. ನೀವೇನ್ ಮಾಡ್ಬೇಕು? ನೀವೇನ್ ಹೇಳ್ಬೇಕಾಗಿತ್ತು ಗೊತ್ತಾ? ತಿರುಗಿಸ್ಬೇಕು ಅಂತ ಹೇಳ್ಬೇಕಾಗಿತ್ತು. ನಾನು ಎಲ್ಲಿ ತಿರುಗಿಸ್ದೆ? ಅದ್ ಹಿಂಗೆ 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 ಇಟ್ರೆ ತಿರುಗುತ್ತಲ್ಲ. ಎಲ್ಲಿ 3 ಕಾಯಿನ್ ಈ ಕಡೆ ಇದ್ದಿದ್ದು 3 ಕಾಯಿನ್ ತೆಗ್ದು ಈ ಕಡೆಗೆ ಸೆಟ್ ಮಾಡಿದೆ ನಾನು. ನೀನು ಹಂಗೆ ಮಾಡ್ಬೋದಾಗಿತ್ತಲ್ಲ. ನಾನು ಹೇಳಿದ್ನಲ್ಲ 3 ಕಾಯಿನ್ ಯೂಸ್ ಮಾಡಿ ಒಂದು ಪಿರಮಿಡ್ ಮಾಡಬೇಕು ಅಂತ. ಸೇಮ್ ಇದೇ ಥರ ಪಿರಮಿಡ್ ಮಾಡಬೇಕು ಅಂದೆ. ಈಗ ಯು ಶೇಪಲ್ಲಿ ನಾನು ಇದು ಇಟ್ಟಿದ್ದೀನಿ ಬೊಂಬೆನ. ನೀನು 2 ಸ್ಟಿಕ್ನ ಯೂಸ್ ಮಾಡ್ಕೊಂಡು ಇದೇ ಶೇಪಲ್ಲಿ ಮಾಡಬೇಕು. 2 ಸ್ಟಿಕ್ ಯೂಸ್ ಮಾಡ್ಕೋಬೇಕು ನೀನು. ಸೇಮ್ ಇದೇ ಶೇಪಲ್ಲಿ ಯು ಶೇಪಲ್ಲೇ ಇರಬೇಕು. ನೀನು 2 ಸ್ಟಿಕ್ನ ಯೂಸ್ ಮಾಡ್ಕೋಬೇಕು. ಅದು ಅದ್ರೊಳಗಡೆನೆ ಇರಬೇಕು. ಅದರೊಳಗೇನೆ ಇರಬೇಕು. ಹಂಗಲ್ಲ, ನೀನು ಇದನ್ನೇನು ಜರುಗಿಸ್ಬಾರ್ದು, ಅದ್ರೊಳಗಡೆನೆ ಇರಬೇಕು. ನೀನು ಇದೇ ಥರ ಶೇಪಲ್ಲಿ ಮಾಡಬೇಕು. ಎರಡು ಸ್ಟಿಕ್ 3